ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸ್ವಾತಂತ್ರ್ಯದ ಅಮೃತ ಗಳಿಗೆಯಲ್ಲಿ ನಾವೆಲ್ಲ ಇದ್ದೀವಿ. ಆದ್ರೆ ಈ ಊರಿನಲ್ಲಿ ಮಾತ್ರ ಆ ಬಾಲಕ ಪೆನ್ನು ಪೇಪರ್ ಹಿಡಿದು ಶಾಲೆಗೆ ಹೋಗ್ಬೇಕಾಗಿತ್ತು. ಆದ್ರೆ ಇವತ್ತು ಕೈಯಲ್ಲಿ ಹಾರೆ ಪಿಕಾಸೆ ಹಿಡಿದು ತನ್ನದಲ್ಲದ ವಯಸ್ಸಿನಲ್ಲಿ ಆತ ಹಿಂಗ್ ಮಾಡ್ತಾ ಇದ್ದಾನೆ. ಈ ಸ್ಟೋರಿಯನ್ನ ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ನೋಡಿ, ಈ ಅಧಿಕಾರಿಗಳಿಗೆ ತಲೆ ಮೆದುಳು ಏನಿದ್ದಂಗಿಲ್ಲ. ಯಾಕಂತ ಹೇಳಿದ್ರೆ ಇವರು ಮಾಡಿರೋ ಎಡವಟ್ಟು ಅದು ಅಂತಿಂತದ್ದಲ್ಲ, ಅದು ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಆಗಿ ಇವತ್ತು ನಿರ್ಮಾಣ ಆಗಿರೋದು. ಕಾಮಗಾರಿ ಮಾಡಿದ್ರು, ಅದನ್ನ ಅಲ್ಲೇ ಬಿಟ್ಟರು, ದಶಕವಾದ್ರೂ ಕೂಡ ಆ ಕಾಮಗಾರಿಯೂ ಮುಗ್ದಿಲ್ಲ. ಅದ್ರ ಜೊತೆಗೆ ಇವರ ಎಡವಟ್ಟು ಬಟ್ಟ ಬಯಲಾಗಿದೆ. ಏನೂ ಮಾಡ್ಲಿಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಣ್ಣಿದ್ದು ಕುರುಡ ರೀತಿಯಲ್ಲಿ ಇವರಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಅವರು ಇದ್ರ ಬಗ್ಗೆ ಚಕಾರ ಎತ್ತಲ್ಲ. ಆ ಕಾಮಗಾರಿ ಮಾಡಿದಂತ ಗುತ್ತಿಗೆದಾರರು ಕೂಡ ಅದ್ರ ಬಗ್ಗೆ ಚಕಾರವನ್ನ ಎತ್ತಲ್ಲ. ಶಾಸಕರ ಬಿಡಿ, ಜಿಲ್ಲಾಧಿಕಾರಿಗಳು ಬಿಡಿ, ಯಾರು ಏನು ಹೇಳೋದಿಲ್ಲ. ಇದು ಏನ್ ವಿಚಾರ ಅಂತ ಕೇಳಿದ್ರೆ, ಯಾವುದೇ ಕೆಲಸ ಆಗ್ಬೇಕು ಅಂದ್ರೆ ಪ್ಲಾನ್ ಅಂಡ್ ಆಕ್ಷನ್ ಇರಲೇಬೇಕು. ಅಲ್ಲೊಂದು ಪ್ಲಾನ್ ಇರಬೇಕು, ಅದಕ್ಕೆ ತಕ್ಕಂತೆ ಆಕ್ಷನ್ ಆದಾಗ ಮಾತ್ರ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಆದ್ರೆ ಇದ್ಯಾವುದು ಕೂಡ ಮಾಡದೆ ಕೆಲಸ ಮಾಡಿ ಇದೀಗ ಜನರು ಅತಂತ್ರ ಪರಿಸ್ಥಿತಿಗೆ ಸಿಲುಕು ಹಂಗೆ ಮಾಡಿದ್ದಾರೆ ಈ ಅಧಿಕಾರಿಗಳು. ಅವರ ಕಷ್ಟ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಈ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ಮೊದಲು ಏನದು ಸುದ್ದಿ, ಏನಾಗಿದೆ ಅನ್ನೋದನ್ನ ಮೊದಲು ನೋಡ್ಕೊಂಡು ಬನ್ನಿ. ಇಲ್ಲಿ ನಮ್ಮೊಬ್ಬ ಸ್ನೇಹಿತ, ಅವನು ಮೊನ್ನೆ ಆಕ್ಸಿಡೆಂಟ್ ಆಗಿ ಕಾಲ್ ಕಳ್ಕೊಂಡ. ಒಂದು ವ್ಯವಸ್ಥಿತವಾಗಿ ಮಾಡಿದ್ರೆ ಜನರ ಪ್ರಾಣ ಜೊತೆ ಹುಡುಗಾಟ ಆಡ್ತಾ ಇದ್ದಾರೆ. ಎಷ್ಟು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಸರ್? 90% ಕೆಲಸ ಮಾಡದೆ ಟೋಲ್ ಗೇಟ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಸುಂಕ ವಸೂಲಾತಿ ಮಾಡ್ತಾ ಇದ್ದಾರೆ. ಜನರ ಹೆಣದ ಮೇಲೆ ಇವರು ರೊಕ್ಕ ಮಾಡ್ತಾ ಇದ್ದಾರೆ. ಈ ದೃಶ್ಯವನ್ನ ಒಮ್ಮೆ ನೋಡಿ. ಒಂದ್ ಕಡೆ ಅರ್ಧಂಬರ್ಧ ಹೆದ್ದಾರಿ, ಪರದಾಡುತ್ತಾ ಓಡಾಡ್ತಾ ಇರೋ ವಾಹನ ಸವಾರರು, ಇನ್ನೊಂದ್ ಕಡೆ ಹೆದ್ದಾರಿ ನಡುವೆ ಇರೋ ನೀರು ಪೂರೈಕೆಯ ವಾಟರ್ ವಾಲ್. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದಲ್ಲಿ. ಕಳೆದ 10 ವರ್ಷಗಳಿಂದ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ. ಆದರೆ ಇದುವರೆಗೆ ಸಮರ್ಪಕವಾಗಿ ಕೆಲಸಗಳು ನಡೀತಾ ಇಲ್ಲ. ಈ ಐಆರ್ಬಿ ಕಂಪನಿಯವರು ಮೊದಲಿಗೆ ಇದ್ದ ಕುಡಿಯುವ ನೀರಿನ ಪೈಪ್ಲೈನ್ ಶಿಫ್ಟ್ ಮಾಡದೆ ಹೆದ್ದಾರಿ ಕಾಮಗಾರಿ ಮಾಡಿದ್ದಾರೆ. ಎರಡೂ ಬದಿಯೂ ಅರ್ಧಕ್ಕೆ ಕಾಮಗಾರಿ ಮಾಡಿ ನಿಲ್ಲಿಸಿದ್ದರಿಂದ ಆಗಾಗ ಇಲ್ಲಿ ಅಪಘಾತ ಆಗ್ತಾ ಇದೆ. ಈವರೆಗೆ ಹಲವರ ಸಾವು ನೋವುಗಳು ಆಗಿದೆ. ಸ್ಥಳೀಯರು ಐಆರ್ಬಿ ಕಂಪನಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಸರ್, ಇದು ಹೇಳ್ಬೇಕಂತಂದ್ರೆ ನಮಗೊಂದ್ಸಲ ನಾಚಿಕೆ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲರೂ ನಮ್ಮ ಈ ಭಾಗದ ಎಲ್ಲರೂ ಕೂಡ ಒಂದೇ ವಿಷಯ ಆಗ್ತದೆ. ಇವರು ಪದೇ ಇಲ್ಲಿ ಕೆಲಸ ಆಕ್ಸಿಡೆಂಟ್ಗಳಾಗ್ತದೆ. ಕೆಲಸ ಆಮೆಗತಿಯಲ್ಲಿ ಸಿಗ್ತಾ ಇದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಇವರು ಯಾವುದೋ ಒಂದು ವ್ಯವಸ್ಥಿತವಾಗಿ ಏನ್ ಮಾಡ್ಬೇಕು ಅದನ್ನು ಮಾಡದೆ ಕೆಲವು ಪೈಪ್ಗಳನ್ನು ಒಳಗಡೆ ಇಟ್ಟು ಅದನ್ನು ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅಗಿಯುವುದು ಮತ್ತೆ ಇದೇ ಆಗ್ತಾ ಇದೆ. ದುಡಿಬೇಕಾದಂತ ಒಬ್ಬ ಹುಡುಗ ಇವರು ಅಚಾತುರ್ಯದಿಂದ ಪಾಪ ಜೀವ ಹೋಗ್ಬೇಕಿತ್ತು. ಏನೋ ಅದೃಷ್ಟ ಕ್ರಿಕೆಟ್ ಪಟ್ಟು ಮತ್ತೊಬ್ಬ ಅವ ಕನ್ಸ್ಕೊಂಡಂತ ಒಬ್ಬ ಹುಡುಗ ನಮ್ಮ ಸ್ನೇಹಿತ ಇವತ್ತಿ ಕಾಲಿಗೆ ಕಳ್ಕೊಂಡು ಇದ್ ಮಾಡ್ತಾರೆ. ಅದು ಇವರು ಅಜಾಗರೂಕತೆ. ಈಗ ನಿನ್ನೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಅವರು ನಮ್ಮ ಸ್ನೇಹಿತರದ ಸಂಬಂಧಿನೇ ಆಕ್ಸಿಡೆಂಟ್ ಆಗ್ಬಿಟ್ಟು ಅವ್ರದ್ದು ಈ ಕಡೆ 7 ಪಕ್ಕೆಲುವಿನ ಮುರಿದೋಗಿದೆ ಅಂತ. ಕಾರವಾರದಿಂದ ಅಂಕೋಲಾ ಕಡೆ ತೆರಳೋರು, ಅಂಕೋಲಾ ಕಡೆಯಿಂದ ಕಾರವಾರಕ್ಕೆ ತೆರಳೋರು ಇದೇ ಮಾರ್ಗದಲ್ಲಿ ಓಡಾಡಬೇಕು. ಈ ಹಿಂದೆ ಇಲ್ಲಿ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಮಾಡುವಾಗ ಸಂಬಂಧಪಟ್ಟ ಕಂಪನಿಯ ಮಹಾನ್ ಇಂಜಿನಿಯರ್ ಒಬ್ಬ ವಿದ್ಯುತ್ ಕಂಬಗಳನ್ನು ಶಿಫ್ಟ್ ಮಾಡಿದ್ದ. ಆದರೆ ಹೆದ್ದಾರಿ ನಡುವೆ ಬರುವ ಈ ವಾಟರ್ ವಾಲ್ ಸ್ಥಳಾಂತರಿಸದೆ ಹಾಗೆ ಬಿಟ್ಟಿದ್ದಾನೆ. ಮತ್ತೆ ಯಾರಿಗೆ ಕೊಡ್ಬೇಕಂದ್ರೆ ನಮ್ಗೆ ಕನ್ಫ್ಯೂಸ್ ಇದೆ. ಇನ್ನು ಯಾರಿಗೆ ಕೊಡ್ಬೇಕಾದ್ರೆ ಪ್ರಧಾನಮಂತ್ರಿ ಕೊಡ್ಬೇಕಂದ್ರೆ ಅದು ಕೊಡ್ತೀವಿ. ಬಟ್ ಖಾಲಿ ಅರ್ಜಿ ಕೊಡುವುದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಯಾಕಂದ್ರೆ ನಾವು ಇಲ್ಲಿ ಏನಾಗಿದೆ ಮುಖ್ಯವಾಗಿ ಅಂದ್ರೆ ಇಲ್ಲಿ ಗಂಗಾವಳಿಯಿಂದ ನೀರು ಬರ್ತದಲ್ಲ ಹೊನ್ನಳ್ಳಿಯಿಂದ, ಸೊ ಇದು ಕಾರವಾರಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಆಗೋ ಲೈನ್ ಮಿಡ್ಲ್ ಇದೆ. ಇವ್ರು ರಸ್ತೆ ಮಾಡುವಾಗ ಅದ್ರ ಗಮನ ಇಲ್ಲ. ಅದ್ರ ಮೇಲೆ ರೋಡ್ ಮಾಡಿದ್ದಾರೆ, ಈಗ ಹೋಗಿತಾ ಇದ್ದಾರೆ. ಮತ್ತೆ ಇದು ಶಿಫ್ಟ್ ಮಾಡಬೇಕು. ಶಿಫ್ಟ್ ಆಗೋ ತನಕ ಮತ್ತೆ ಎಷ್ಟು ದಿವಸ ಹೋಗ್ತದೆ. ಅವ್ರಿಗೆ ನಾವೇನಾದ್ರು ಇಲ್ಲಿ ಗಲಾಟೆ ಆದಾಗ, ಆಕ್ಸಿಡೆಂಟ್ ಆದಾಗ ಬಂದ್ರೆ PSI ಬರ್ತಾರೆ, ಇಲ್ಲ ಅದು ನಾವು 15 ದಿವಸ ನಾವು ಮಾಡ್ತೀವಿ ಅಂತಾರೆ. ಹಂಗೆ ಹೇಳಿ ನಮ್ಮ 3-4 ಜನ PSI ಚೇಂಜ್ ಆದ್ರೂ ಹೊರತು ಕೆಲಸ ಆಗಲಿಲ್ಲ. ಅಂಕೋಲಾದ ಗಂಗಾವಳಿ ನದಿಯಿಂದ ಕಾರವಾರ ಮತ್ತು ಸೀಬರ್ಡ್ ನೌಕಾನಲ್ಲಿಗೆ ಈ ಮಾರ್ಗದ ಮೂಲಕವೇ ನೀರು ಪೂರೈಕೆಯಾಗುತ್ತೆ. ಆದರೆ ಇದನ್ನು ಶಿಫ್ಟ್ ಮಾಡೋದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ. ವಿದ್ಯುತ್ ಕಂಬ ಹೇಗೆ ಶಿಫ್ಟ್ ಮಾಡಿದ್ರೋ ಅದೇ ರೀತಿ ಮಾಡಬಹುದಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ, MLAಗಳಿಗೆ, ಪೊಲೀಸರಿಗೆ ಮನವಿ ಮಾಡಿದ್ರು. ಆದರೆ ಈವರೆಗೂ ಹೆದ್ದಾರಿ ನಡುವೆ ಇರುವ ವಾಟರ್ ವಾಲ್, ಪೈಪ್ಲೈನ್ ಸ್ಥಳಾಂತರಿಸದೆ ಹಾಗೆ ಬಿಟ್ಟಿದ್ದಾರೆ. ಅರ್ಧಂಬರ್ಧ ಕಾಮಗಾರಿಯಿಂದಾಗಿ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಡುವಂತೆ ಆಗಿದೆ. ಹೆದ್ದಾರಿ ಕಾಮಗಾರಿ ಶುರುವಾಗಿ 10 ವರ್ಷ ಆಗಿದೆ. ಒಂದು ವಾಟರ್ ವಾಲ್ ಸ್ಥಳಾಂತರಿಸದೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಎಚ್ಚೆತ್ತುಕೊಳ್ತಾರಾ ಅಂತ ಕಾದ್ ನೋಡಬೇಕಾಗಿದೆ. ಶೇಷಗಿರಿ ಮುಂಡಾಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಒಬ್ಬ ಇಂಜಿನಿಯರ್ ಆಗ್ಬೇಕಾಗಿಲ್ಲ,
ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಾಮಾನ್ಯ ಜ್ಞಾನ ಇರುತ್ತೆ. ಹೈವೇ ವರ್ಕ್ ಅಲ್ಲಿ ನಡೀತಾ ಇದೆ, ಚತುಷ್ಪಥ ಕಾಮಗಾರಿ ನಡೀತಾ ಇದೆ. ಆ ರಸ್ತೆ ಮಧ್ಯದಲ್ಲಿ ವಾಟರ್ ವಾಲ್ ಇದೆ ಅನ್ನೋದು ಗೊತ್ತಿದ್ದು ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಅನ್ನ ತಿಂತಾರ ಹೊಟ್ಟೆಗೆ ಅಥವಾ ಲದ್ದಿ ತಿಂತಾರ ಅಂತ? ಇವ್ರ ತಲೆಯಲ್ಲಿ ಬುದ್ಧಿ ಇದೆಯಾ, ಲದ್ದಿ ಇದೆಯಾ ಅಂತ? ಆ ಕಾಮಗಾರಿ, ಚತುಷ್ಪಥ ಕಾಮಗಾರಿ, ಅಲ್ಲೊಂದು ಕರೆಂಟ್ ವಿದ್ಯುತ್ ಕಂಬ ಇದ್ದಿತ್ತಂತೆ. ಆ ವಿದ್ಯುತ್ ಕಂಬವನ್ನ ಇವರು ತೆರವು ಮಾಡಿದ್ರು. ಆ ಗನಂದಾರಿ ಇಂಜಿನಿಯರ್ ಇದ್ನಲ್ಲ, ಅದನ್ನ ತೆರವು ಮಾಡ್ದ. ಆದ್ರೆ ವಾಟರ್ ವಾಲ್ ಇತ್ತು ಅಂತ ಆತನಿಗೆ ಗೊತ್ತಿತ್ತು, ಅಲ್ಲೇ ರಸ್ತೆ ಹೋಗುತ್ತೆ ಅನ್ನೋದು ಕೂಡ ಆತನಿಗೆ ಗೊತ್ತಿತ್ತು. ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ ಅದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿಯಾಗಿ ಅವೈಜ್ಞಾನಿಕ ಕಾಮಗಾರಿಗೆ ಹಿಡಿದ ಕನ್ನಡಿ ಅದು. ಇವತ್ತು ಪ್ರತಿದಿನ ಅಪಘಾತ ಆಗ್ತಾ ಇದೆ, ಪ್ರತಿದಿನ ಒಂದೊಂದು ಜೀವ ಹೋಗ್ತಾ ಇದೆ, ಪ್ರತಿದಿನ ಒಬ್ಬೊಬ್ರು ಮನೆಯಲ್ಲಿ ತಬ್ಬಲಿಗಳಾಗ್ತಾ ಇದ್ದಾರೆ. ಇದಕ್ಕೆ ನೀವು ಹೊಣೆಗಾರರಾಗ್ತೀರಾ? ಅಲ್ಲಿದ್ದಂತ ಸ್ಥಳೀಯ ಜನಪ್ರತಿನಿಧಿಗಳು, ಅಲ್ಲಿದ್ದಂತ MLAಗಳು, ಅಲ್ಲಿದ್ದ MP, ಅನ್ನ ತಿಂತೀರಾ ನೀವು ಹೊಟ್ಟೆಗೆ? ನಿಮ್ಮೂರಿನ ಜನ ಇವತ್ತು ಸತ್ತು ಹೆಣ ಆಗ್ತಾ ಇದ್ದಾರೆ. ನಿಮ್ಮೂರಿನ ಜನ ಇವತ್ತು ಅನಾಥ ಶವ ಆಗ್ತಾ ಇದ್ದಾರೆ. ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾವನೋ ಬಲಿ ಆಗ್ತಾ ಇದ್ದಾನೆ. ನಿಮ್ಗೊಂದು ಸಾಮಾನ್ಯ ಸೆನ್ಸ್ ಅನ್ನೋದಿಲ್ವಾ? ಹಾಗಾದ್ರೆ ಏನು ಮಾಡೋದಕ್ಕೆ ಹೊರಟಿದ್ದೀರಿ? ಕೋಟಿ ಕೋಟಿ ಖರ್ಚು ಮಾಡಿ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ, ಆ ಚತುಷ್ಪಥ ಕಾಮಗಾರಿಯಲ್ಲಿ ನೀವು ಮಾಡಿದಂತ ಎಡವಟ್ಟು ಇವತ್ತು ಬಟ್ಟ ಬಯಲಾಗಿದೆ. ಯಾರನ್ನು ಪ್ರಶ್ನೆ ಮಾಡಬೇಕು ಜನ? ಪ್ರಧಾನ ಮಂತ್ರಿಗಳಿಗೆ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಪ್ರಧಾನ ಮಂತ್ರಿಗಳಿಗೆ ನಾವು ಪತ್ರ ಬರೀಬೇಕಾ? ಅದನ್ನು ಬೇಕಾದ್ರೆ ಮಾಡ್ತೀವಿ. 10 ವರ್ಷ ಆಗಿದೆ ಕಾಮಗಾರಿ ಆರಂಭ ಆಗಿ, ಇನ್ನೂ ಕೂಡ ಕಾಮಗಾರಿ ಮುಗ್ದಿಲ್ಲ. ಪ್ರತಿದಿನ ಹೋಗುವಾಗ್ಲೂ ಕೂಡ ಮೂಗನ್ನ ಮುಚ್ಕೊಂಡು ಹೋಗ್ಬೇಕು. ಧೂಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಅಪಘಾತಗಳು, ಕೈಕಾಲು ಕಳ್ಕೊಳ್ಳೋದು ಅಥವಾ ಅವರು ಕೈಕಾಲು ಊನ ಆಗೋದು, ಅದಕ್ಕೆ ಲೆಕ್ಕವೇ ಇಲ್ಲ. ಯಾರನ್ನು ಕೇಳಬೇಕು ನಾವು? ನಮ್ದೇ ದುಡ್ಡಲ್ಲಿ ನೀವು ಮಾಡ್ತಾ ಇದ್ದೀರಾ, ನಿಮ್ ದುಡ್ಡಲ್ಲಿ ನೀವು ಮಾಡ್ತಾ ಇಲ್ಲ. ಆರಂಭದಲ್ಲಿ ಹೇಳಿದ್ರಿ 1 ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ಮುಗಿಸಿ ಕೊಡ್ತೀನಿ ಅಂತ ಹೇಳಿದ್ರಿ. 10 ವರ್ಷ ಆಯ್ತು, 10-12 ವರ್ಷ ಆಯ್ತು. ಏನ್ ಮಾಡ್ತಾ ಇದ್ದೀರಿ ನೀವು? ಕರೆಂಟ್ ಕಂಬ ತೆಗಿಬೇಕಂತ ನಿಮ್ಗೆ ಗೊತ್ತಾಗಿತ್ತು, ಆದ್ರೆ ಇಲ್ಲಿದ್ದಂತ ವಾಟರ್ ವಾಲ್ ತೆಗಿಬೇಕಂತ ನಿಮ್ಗೊಂದು ಸಾಮಾನ್ಯ ಜ್ಞಾನ ಇಲ್ವಾ? ಈಗ ಮತ್ತೆ ನೀವು ಅಗೆದು ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಕಾರವಾರದಲ್ಲಿ ಚತುಷ್ಪಥ ಹೆದ್ದಾರಿಯಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಅಲ್ಲಿದ್ದಂತ ಸ್ಥಳೀಯ ಜನಪ್ರತಿನಿಧಿಗಳ ಹೊಣೆಗೇಡಿತನ, ಜಿಲ್ಲಾಧಿಕಾರಿಗಳು ಇದಕ್ಕೆ ನನಗೋದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿರೋದು, ಇದೆಲ್ಲದ್ರಿಂದ ಬಡವಾಗ್ತಿರೋದು ಮಾತ್ರ ಪಾಪ. ಇದೆಲ್ಲದ್ರಿಂದ ಅಪಘಾತದಿಂದಾಗಿ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದರಿಂದಾಗಿ ಸಫರ್ ಆಗ್ತಿರೋದು ಮಾತ್ರ ಸಾಮಾನ್ಯ ಜನ ಅನ್ನೋದನ್ನ ಮರಿಬೇಡಿ. ರಿಪಬ್ಲಿಕ್ ಕನ್ನಡ ಇವತ್ತು ಅದನ್ನ ಆ ಸುದ್ದಿಯನ್ನ ಕಣ್ಣಾಡ್ಸಿದೆ. ನೋಡಿ, ಹಿಂಗ್ ಮಾಡಿದಾರ, ಒಂದು ನಾಚಿಕೆ ಆಗ್ಬೇಕು ನಿಮ್ಗೆ. ಯಾರಾದ್ರೂ ಹಿಂಗ್ ಮಾಡ್ತಾರ? ನೀವೇನು ಓದ್ಕೊಂಡು ಇಂಜಿನಿಯರ್ ಆದ್ರಿ? ಹಾಗಾದ್ರೆ ನಿಮ್ಗೆ ಹೆಂಗ್ ಲೈಸೆನ್ಸ್ ಕೊಟ್ರು? ನಿಮ್ಗೆ ಹೆಂಗ್ ಕಾಮಗಾರಿ ಮಾಡೋದಕ್ಕೆ ನಿಮಗೆ ಐಡಿಯಾನೇ ಇಲ್ದೆ, ಒಂದು ಪ್ಲಾನ್ ಇಲ್ದೆ, ಒಂದು ಆಕ್ಷನ್ ಇಲ್ದೆ ಏನ್ ಮಾಡೋದಕ್ಕೆ ಹೊರಟಿದ್ರಿ? ಹಂಗಾದ್ರೆ ನೀವು, ನಿಮ್ ಕಣ್ಣೆರಡು ಮಂಕಾಗಿತ್ತ? ಜನ ಇವತ್ತು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನೀವು ಅದಕ್ಕೆ ಜವಾಬ್ದಾರ ಅಲ್ವಾ? ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಇದಕ್ಕೆ ಜವಾಬ್ದಾರ? ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಅನ್ನ ತಿಂತಿದ್ದಾರ, ಮಣ್ಣು ತಿಂತಿದ್ದಾರ ಅನ್ನೋದನ್ನ ನೋಡೋದಕ್ಕೆ ನೀವು ಹಾಗಾದ್ರೆ ಜವಾಬ್ದಾರ ಅಲ್ವಾ? ನಿಮ್ಮೂರಿನ ಕೆಲಸ ಅಲ್ವಾ ಅದು? ನಿಮ್ಮೂರಿನ ಮೇಲೆ ಆ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗೋದಲ್ವಾ? ನಿಮ್ಮೂರಿನಲ್ಲಿ ಅಪಘಾತ ಆದ್ರೆ ನಿಮ್ಗೋದಕ್ಕೆ ಸಂಬಂಧ ಇರೋದಿಲ್ವಾ? 10 ವರ್ಷ ಆಯ್ತು ನಿಮ್ಮೂರಿನ ಜನ ಧೂಳು ತಿಂದು ಕಾಯಿಲೆ ಕಸಾಲೆಗೆ ಅವ್ರು ಈಡಾಗ್ತಾ ಇದ್ರೆ ನೀವು ಹಾಗಾದ್ರೆ ಅದಕ್ಕೆ ಉತ್ತರ ಕೊಡ್ಬೇಕಾಗಿಲ್ವಾ? ಜಿಲ್ಲಾಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ? ಎಲ್ಲವನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೋಗಿ, ನೋಡಿ ಸರ್, ನಮ್ಮೂರಲ್ಲಿ ಹಿಂಗಾಗಿದೆ, ಕಾಮಗಾರಿ ಅವೈಜ್ಞಾನಿಕವಾಗಿ ಆಗಿದೆ, ವಾಟರ್ ವಾಲ್ ಬಿಟ್ಟಿದ್ದಾರೆ ಸರ್, ಈಗ ಮತ್ತೆ ಅಗಿಬೇಕು ಅಂತ ಅನ್ಕೊಂಡಿದ್ದಾರೆ ಸರ್ ಅಂತೇಳಿ ಹೇಳಲಿಕ್ಕಾಗತ್ತಾ? ನೀವು ಮೊದಲೇ ನೋಡ್ಬೇಕಲ್ಲ ಅದನ್ನ, ನೀವು ಮೊದಲೇ ಸರ್ವೆ ಮಾಡ್ಬೇಕಲ್ಲ ಅದನ್ನ. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂತ ಆ ಮಾರ್ಗದಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಲ್ಲ. ಏನ್ ಮಾಡಿದ್ರೆ ಏನಾಗತ್ತೆ ಅನ್ನುವ ಪರಿವು ನಿಮ್ಗಿರ್ಬೇಕಲ್ಲ. ಏನ್ ಮಾಡೋದಕ್ಕೆ ಹೊರಟಿದ್ರಿ ಹಾಗಾದ್ರೆ? ಸಂಬಂಧಪಟ್ಟವ್ರು ಯಾರಾದ್ರೂ ಸಂಪರ್ಕಕ್ಕೆ ಸಿಗ್ತಾರಾ ಅಂತ ಹೇಳಿ ನೋಡೋಣ. ಸಂಪರ್ಕಕ್ಕೆ ಸಿಕ್ಕಿದ್ರೆ ಅವ್ರಿಗೆ ವಿಚಾರ ತಿಳಿದಿದ್ಯಾ ಅಂತ ಹೇಳಿ ನೋಡೋಣ. ನೋಡಿ, ಇದಕ್ಕೆ ಜವಾಬ್ದಾರರಾಗಿರಬೇಕಾದವರು ಯಾರ್ಯಾರು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಮಾನ್ಯ ಆ ಗ್ರಾಮದ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದ ಈಶ್ವರಗೌಡ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ನಿಮಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರಬಹುದು. ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡುತ್ತೆ, ಮತ್ತೊಂದು ಫಂಡು ಕೇಂದ್ರ ಸರ್ಕಾರ ಏನೇ ಆಗಿರಲಿ, ನೀವು ಆ ಊರಿನ ಒಬ್ಬ ಜನಪ್ರತಿನಿಧಿ, ಆ ಗ್ರಾಮದ ಗ್ರಾಮ ಪಂಚಾಯತ್ನ ಅಧ್ಯಕ್ಷ. ನಿಮ್ಮ ಗ್ರಾಮದಲ್ಲಿ ಏನಾಗು ಹೋಗು ಅನ್ನೋದು ನಿಮಗೆ ತಿಳಿಬೇಕಲ್ಲ. 10 ವರ್ಷದಿಂದ ಜನ ಅಲ್ಲಿ ಸಾಯ್ತಾ ಇದ್ರೆ ಅದರ ಸಾಮಾನ್ಯ ಪ್ರಜ್ಞೆ ನಿಮ್ ತಲೆಯಲ್ಲಿ ಇರ್ಬೇಕಲ್ಲ. ಗ್ರಾಮ ಪಂಚಾಯತ್ ಸದಸ್ಯರ ಪ್ರಶ್ನೆ ಮಾಡಬೇಕಾಗಿಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪ್ರಶ್ನೆ ಮಾಡಬೇಕಾಗಿಲ್ಲ. ನಾಗರಾಜ್ ಅವರೇ, ನೀವೇನ್ ಇದಕ್ಕೆ ಜವಾಬ್ದಾರ ಅಲ್ವಾ? ಇಒ, ತಾಲೂಕು ಪಂಚಾಯತ್ ಇಒ ರಾಜೇಂದ್ರ ಭಟ್ ಅವರೇ, ನಿಮ್ಗೆ ಇದಕ್ಕೆ ಸಂಬಂಧ ಇಲ್ವಾ?
ಯಾಕೆ ನಿಮಗೆ ಆ ಸ್ಥಾನದಲ್ಲಿ ಕುಳ್ಳಿರಿಸಿದ್ದಾರೆ, ಯಾಕೆ ನಿಮಗೆ ಆ ಜವಾಬ್ದಾರಿ ಕೊಟ್ಟು ನಿಮ್ಮನ್ನು ಮುಂದೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಊರಿಗೇನಾದ್ರೂ ಒಳ್ಳೇದಾಗ್ಲಿ ಅಂತ ಹೇಳಿ. ಆದ್ರೆ ನೀವೇನ್ ಮಾಡೋದಕ್ಕೆ ಹೊರಟಿದ್ದೀರಿ? ನಿಮ್ಗೆ ಸಂಬಳ ಬರುತ್ತೆ, ಐಷಾರಾಮಿಯಾಗಿರ್ತೀರಿ, ನೀವು ಕಾರು AC ರೂಮಲ್ಲಿ ಇರ್ತೀರಿ, ನಿಮ್ಗೆ ಇದೆಲ್ಲ ಬೇಕಾಗಿಲ್ಲ. ಬಡವರು ಜನಸಾಮಾನ್ಯರು ಏನೇ ಆಗ್ಲಿ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ರೆ ನೀವೇ ಬೇಕಾ ನಮಗೆ? ಕಾರವಾರದ DDPI ಅವರೇ, ಮಾನ್ಯ ಮೇಡಮ್, ವಿತ್ ಆಲ್ ರೆಸ್ಪೆಕ್ಟ್, ಲತಾ ನಾಯಕ್ ಅವರೇ, ಎಲ್ಲಿದ್ದೀರಿ ನೀವು? ನಿಮ್ ಗಮನಕ್ಕಿದೆಯಾ ಇದು? 10 ವರ್ಷದಿಂದ ನಿಮ್ಮೂರಿನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿರುವಂತ ಅವೈಜ್ಞಾನಿಕ ಕೆಲಸ, ಲದ್ದಿ ತಿನ್ನೋ ಕೆಲಸ ನಿಮಗೆ ಗೊತ್ತಿದ್ಯಾ? ವಿಚಾರ ತಮ್ಮ ಗಮನದಲ್ಲಿ ಇದೆಯಾ? ಏನ್ ಮಾಡ್ತಾ ಇದ್ದೀರಿ? ಮಾತಾಡಿ, ಇವತ್ತು ಆ ಜನರಿಗೆ ಉತ್ತರ ಕೊಡಿ. ಆ ತಬ್ಬಲಿಯಾಗಿ ಏನೋ ಅಪಘಾತ ಆಗಿ ಏನೋ ದುರಂತ ಆಗಿ ತಮ್ಮವರನ್ನ ಕಳ್ಕೊಂಡವರಿಗೆ ಉತ್ತರ ಕೊಡಿ ನೀವು ಇವತ್ತು. ಇದೇ ರಾಷ್ಟ್ರೀಯ ಹೆದ್ದಾರಿಯಿಂದ ಆಗಿರುವಂತಹ ಅನಾನುಕೂಲದ ಬಗ್ಗೆ ಉತ್ತರ ಕೊಡಿ ನೀವು ಇವತ್ತು. ನೀವು ಜವಾಬ್ದಾರ ಅಲ್ವಾ ಇದಕ್ಕೆ? ಜಿಲ್ಲಾಧಿಕಾರಿಯವರು, ವಿತ್ ಆಲ್ ರೆಸ್ಪೆಕ್ಟ್, ಲಕ್ಷ್ಮೀ ಪ್ರಿಯಾ ಮೇಡಮ್, ನಮಸ್ಕಾರ ನಿಮಗೆ. ಜಿಲ್ಲಾಧಿಕಾರಿ ನೀವು, ಇದೆಲ್ಲ ಹೆಂಗ್ ಸಾಧ್ಯ? ನಿಮ್ಮ ಗಮನಕ್ಕೆ ಬರದೆ ಹೆಂಗ್ ಸಾಧ್ಯ? ಯಾರವರು ಗುತ್ತಿಗೆದಾರರು? ಅವ್ರಿಗೆ ಹಂಗಾದ್ರೆ ಸಾಮಾನ್ಯ ಸೂಕ್ಷ್ಮತೆ ಅನ್ನೋದಿಲ್ವಾ? ಹಾಗಾದ್ರೆ ರಾಷ್ಟ್ರೀಯ ಹೆದ್ದಾರಿ ಅದು. ಈಗ ಮತ್ತೆ ಅದನ್ನ ಅಗಿತೀರಾ ನೀವು? ನೋಡಿ, ಮುಖ್ಯ ರಸ್ತೆ ಅದು, ರಾಷ್ಟ್ರೀಯ ಹೆದ್ದಾರಿ. ಆ ಹೆದ್ದಾರಿಯ ಪಕ್ಕದಲ್ಲೇ ಆ ವಾಟರ್ ವಾಲ್ ಇದೆ, ಅದನ್ನ ಬಿಟ್ಟಿದ್ದೀರಿ, ಪಕ್ಕಕ್ಕೆ ನೀವು ಕೆಲಸ ಮಾಡಿದ್ದೀರಿ. ಅರ್ಧಂಬರ್ಧ ಕೆಲಸ ಆಗಿದೆ, 10 ವರ್ಷ ಆಗಿದೆ, 12 ವರ್ಷ ಆಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ, ಯಾರಿಗೇನ್ ಬೇಕಾದ್ರೂ ಆಗ್ಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದೀರಿ. ಏನ್ ಹೇಳಬೇಕು ನಿಮ್ಗೆಲ್ಲ? ಜಿಲ್ಲಾಧಿಕಾರಿಗಳೇ, ಮಾನ್ಯ ಮೇಡಮ್ ಅವರೇ, ಲತಾ ನಾಯಕ್ ಅವರೇ, ಏನ್ ಕತೆ ಇದೆ ಹಾಗಾದ್ರೆ? ದಿನಕರ ಶೆಟ್ಟಿ, ಕುಮಟಾ ಶಾಸಕರು, ನಮಸ್ಕಾರ ಸರ್ ನಿಮ್ಗೆ. ದಿನಕರ ಶೆಟ್ರೆ, ನಮಸ್ಕಾರ ನಿಮ್ಗೆ. ನಿಮ್ ಊರಿನಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಗಮನ ಇದೆಯಾ ತಮ್ಗೆ? ಎಲೆಕ್ಷನ್ ಬಂದಾಗ ಜನರ ಮನೆಗೆ ಹೋಗಿ ವೋಟ್ ಹಾಕಿ ಅಂತ ಕೇಳೋರು, ಜನರಿಗೆ ಸಮಸ್ಯೆ ಆದಾಗ ಅಥವಾ ನಿಮ್ಮ ಊರಿಗೆ ತೊಂದರೆ ಆದಾಗ, ಇಷ್ಟು ದೊಡ್ಡ ಸಮಸ್ಯೆ 10 ವರ್ಷದಿಂದ ಜನ ಎದುರಿಸ್ತಾ ಇದ್ದಾಗ ನೀವು ಅದಕ್ಕೆ ಏನಪ್ಪ ಏನಾಯ್ತು, ಯಾರು ಇದಕ್ಕೆ ಹೊಣೆ ಅನ್ನೋ ಪ್ರಶ್ನೆ ಮಾಡಬೇಕಲ್ಲ, ಅಧಿಕಾರಿಗಳನ್ನ ಕೇಳಬೇಕಲ್ಲ. ಅಧಿಕಾರಿಗಳು ಬಿಡಿ, ಸಂಬಳ ಬರುತ್ತೆ, ತಮ್ಮ ಹೊಟ್ಟೆ ತುಂಬಿಸ್ಕೋತಾರೆ, ಹೋಗ್ತಾರೆ. ಆದ್ರೆ ನಿಮ್ಮ ಜನರ ಋಣ ನಿಮ್ಮ ಮೇಲಿದೆ. ನಿಮ್ಮನ್ನ ನಮ್ಮೂರಿಗೆ ಏನಾದ್ರೂ ಒಳ್ಳೇದ್ ಮಾಡಿ ಅಂತ ಹೇಳಿ ಜನ ನಿಮ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಜನ ನಿಮ್ಮನ್ನ ವೋಟ್ ಹಾಕಿ ಇವತ್ತು ಒಬ್ರು ಶಾಸಕರನ್ನಾಗಿ ಮಾಡಿದ್ದಾರೆ, ನಿಮ್ಮನ್ನ ವಿಧಾನಸಭೆಗೆ ಇವತ್ತು ಕಳಿಸಿದ್ದಾರೆ. ಜನರ ಕಷ್ಟ ನಷ್ಟಕ್ಕೆ ಆಗ್ಬೇಕಾದವ್ರು ನೀವು, ಜನರ ಕಷ್ಟಕ್ಕೆ ಸ್ಪಂದಿಸಬೇಕಾದವ್ರು ನೀವು. ಏನ್ ಮಾಡ್ತಾ ಇದ್ದೀರಿ ಮಾನ್ಯ ಶಾಸಕರೇ? ದಿನಕರ್ ಶೆಟ್ಟಿ ಅವರೇ, ಏನ್ ಮಾಡ್ತಾ ಇದ್ದೀರಿ? ಮಂಕಾಳ ವೈದ್ಯ ಅವರೇ, ಆಯ್ತು, ನೀವು ಉಸ್ತುವಾರಿ ಸಚಿವರು ಮಂಕಾಳ ವೈದ್ಯ ಅವರೇ, ನಿಮ್ಮ ಉಸ್ತುವಾರಿಗೆ ಕಾರವಾರ ಬರೋದಿಲ್ವಾ? ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಯಾವ್ದದು ಅಮದಳ್ಳಿ ಗ್ರಾಮ ನಿಮ್ಮ ಉಸ್ತುವಾರಿ ಬರೋದಿಲ್ವಾ? ನೀವು ಸಚಿವರು, ನಿಮಗೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಅದೆಲ್ಲದ್ರೂ ಹೊರತಾಗಿ ನಿಮ್ಮೂರು, ನಿಮ್ಮ ಗ್ರಾಮ, ನಿಮ್ಮ ಜನ ಇವತ್ತು ಸಂಕಷ್ಟದಲ್ಲಿ ಇದ್ದಾರೆ. ನಿಮ್ಮ ಊರಿನ ಗ್ರಾಮದಲ್ಲಿ ಇಂಥದ್ದೊಂದು ಅವೈಜ್ಞಾನಿಕ ಕಾಮಗಾರಿ ಆಗಿದೆ ಅಂತ ಹೇಳಿದ್ರೆ ಉತ್ತರ ಕೊಡಬೇಕಾದವ್ರು ನೀವಲ್ವಾ ಸ್ವಾಮಿ? ನಿಮ್ಮ ಹತ್ರ ಪವರ್ ಇದೆ, ನೀವು ರಾಜ್ಯ ಮಟ್ಟದಲ್ಲಿ ಅದನ್ನ ಧ್ವನಿ ಎತ್ತಬಹುದು, ನೀವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಪತ್ರ ಬರೀಬಹುದು, ಹಿಂಗಾಗಿದೆ ಅಂತ ಹೇಳಬಹುದು. ಏನೂ ಮಾಡದೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಮಂಕಾಳ ವೈದ್ಯ ಅವರೇ, ಇನ್ನೊಂದ್ಸಲ ನೀವು ಮಂತ್ರಿ ಆಗ್ಬೇಡಿ. ಸಮಸ್ಯೆ ಸರಿ ಹೋಗಲ್ಲ. ಇದು 10 ವರ್ಷ ಆಗಿದೆ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ನೀವು ಹಿಂದೆ ಶಾಸಕರಾಗಿರ್ಲಿಲ್ವಾ? ಏನ್ ಮಾಡಬೇಕು? ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ಫೀಲ್ಡಿಗೆ ಬಂದು ನೋಡಿ ಹಿಂಗಾಗಿದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸರಿ ಮಾಡಿಲ್ಲ, ಸರಿಪಡಿಸಬೇಕು ಅಂತ ಹೇಳ್ಬೇಕಾ? ಏನ್ ಮಾಡ್ಬೇಕಾಗಿದ್ರೆ? ಇದು ಈಗ ಜನಾಕ್ರೋಶಕ್ಕೆ ಕಾರಣ ಆಗಿದೆ. ನಾವು ನಿಮಗೆ ವಿಚಾರವನ್ನು ಮುಟ್ಟಿಸಿದೀವಿ. ನಿಮ್ಮ ದಪ್ಪ ಚರ್ಮ, ನಿಮ್ಗೆ ವಿಚಾರ ಗೊತ್ತಾಗಲ್ಲ, ನಿಮ್ಗೆ ಏನೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ರಿಪಬ್ಲಿಕ್